ಹೆಲೋ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಸೌಮ್ಯ. ವೆಲ್ಕಮ್ ಟು ಮೈ ಚಾನೆಲ್. ವೆಲ್ಕಮ್ ಬ್ಯಾಕ್. ಇಟ್ಸ್ ದ ನೆಕ್ಸ್ಟ್ ಡೇ. ಸೊ ಇವತ್ತು ಸಾರಿ ಹೇಳಿದ್ದಾರೆ. ಸೊ ವಿ ಆರ್ ರೆಡಿ ಇನ್ ಅ ಸಾರಿ ಅಟೈರ್. ಸೊ ಸಿ ಹ್ಯಾವ್ ಬಿ ಲುಕಿಂಗ್. ಸೊ ದಿಸ್ ಇಸ್ ಮೈ ಫ್ರೆಂಡ್ ರಮ್ಯಾ. ಸಿ ಹಾಯ್. ವೆಲ್ಕಮ್ ಟು ಪಾರ್ಟ್ 2 ಸೀರೀಸ್ ಆಫ್ ಹಂಪಿ. ಸೊ ಹಂಪಿ ಒಂದು ಹಿಸ್ಟಾರಿಕಲ್ ಬ್ಯಾಕ್‌ಗ್ರೌಂಡ್ ಇರೋ ಒಂದು ಪ್ರದೇಶ ಆಗಿದೆ ಇನ್ ಕರ್ನಾಟಕ. ಸೊ ಇದು ಆಲ್ಸೋ ನೋನ್ ಆಸ್ ಪಂಪ ಕ್ಷೇತ್ರ ಆಂಡ್ ಆಲ್ಸೋ ರಾಮಾಯಣದಲ್ಲೂ ಕೂಡ ಮೆನ್ಷನ್ ಮಾಡಿರೋ ಹಾಗೆ ಇದು ಕಿಂಗ್ಡಮ್ ಆಫ್ ಕಿಷ್ಕಿಂಧ ಅಂತ ಕೂಡ ಕರೀತಾರೆ. ಎಲ್ಲಿ ರಾಮ ಮತ್ತು ಹನುಮ ಮತ್ತು ಸುಗ್ರೀವರು ಭೇಟಿಯಾಗಿರೋ ಒಂದು ಒಂದು ಸ್ಥಳ ಅಂತ ಕೂಡ ಸೇಕ್ರೆಡ್ ಸೈಟ್ ಅಂತ ಕೂಡ ಕರೀತಾರೆ. ಸೊ ಇದು ಕೂಡ ಕ್ಯಾಪಿಟಲ್ ಆಫ್ ವಿಜಯನಗರ ಎಂಪೈರ್ ಅಂತ ಕೂಡ ಹೇಳ್ತಾರೆ. ಸೊ ವಿಜಯನಗರ ಎಂಪೈರ್ ಇದು ಫೌಂಡ್ ಆಗಿದ್ದು ಹರಿಹರ ಮತ್ತು ಬುಕ್ಕರಾಯ ಅಂಡರ್ ದ ಗೈಡೆನ್ಸ್ ಆಫ್ ಸೇಜ್ ವಿದ್ಯಾರಣ್ಯ. ಸೊ ಇದು ಒಂದು ಬಿಗ್ಗೆಸ್ಟ್ ಹಾಗೆ ರಿಚೆಸ್ಟ್ ಸಿಟಿ ನೆಕ್ಸ್ಟ್ ಆಫ್ಟರ್ ಟು ಬೀಜಿಂಗ್ ಅಂತ ಕೂಡ ಹೇಳ್ಬೋದು. ಸೊ ಹಂಪಿ ಲೊಕೇಟ್ ಆಗಿರೋದು ಬ್ಯಾಂಕ್ಸ್ ಆಫ್ ತುಂಗಭದ್ರಾ ರಿವರ್ ಇನ್ ಕರ್ನಾಟಕ. ಇಟ್ ಸ್ಪ್ಯಾನ್ಸ್ ಓವರ್ 4100 ಹೆಕ್ಟರ್ಸ್ ಇದೆ ಅಂತ ಕೂಡ ಹೇಳ್ಬೋದು. ಆ್ಯಂಡ್ ಸಿಟಿ ಕೂಡ ಡಿವೈಡ್ ಆಗಿದೆ ಇಂಟು ಸೇಕ್ರೆಡ್ ಮತ್ತು ರಾಯಲ್ ಝೋನ್ಸ್ ಆಗಿ ವಿತ್ ಟೆಂಪಲ್ಸ್, ಮಾರ್ಕೆಟ್ಸ್, ಪ್ಯಾಲೇಸಸ್, ಪಬ್ಲಿಕ್ ಸ್ಪೇಸಸ್ ಆಗಿದೆ ಈ ಹಂಪಿಯ ಜಿಯೋಗ್ರಫಿ. After marriage, Ooty. okay. After 70 fast. Oh my God. Correct. Now 35 open to Kashmir. Like to visit Velu. Strong legs come to Hampi. More money go to Tirupati temple. Make money go to Bangalore city. Waste the money go to Goa beach. Before marriage, Bangkok. After marriage, Ooty. After 70. ಹಂಪಿಯ ಆರ್ಕಿಟೆಕ್ಚರಲ್ ಹೈಲೈಟ್ಸ್ ಯಾವ್ಯಾವ್ದಿದೆ ಅಂತ ನೋಡೋಣ. ವಿರೂಪಾಕ್ಷ ಟೆಂಪಲ್ ಮೊದಲನೇದಾಗಿ, ವಿಠ್ಠಲ ಟೆಂಪಲ್, ಲೋಟಸ್ ಮಹಲ್, ಎಲಿಫೆಂಟ್ ಸ್ಟೇಬಲ್ಸ್, ಕ್ವೀನ್ಸ್ ಬಾತ್, ಮಹಾನವಮಿ ದೀಪ ಅಂಡ್ ಅಂಡರ್ಗ್ರೌಂಡ್ ಶಿವ ಟೆಂಪಲ್. ಇದಿಷ್ಟು ಆರ್ಕಿಟೆಕ್ಚರಲ್ ಹೈಲೈಟ್ಸ್ ಆಗಿದೆ ನಮ್ಮ ಹಂಪಿಯ ಒಂದು ದ್ರವಿಡಿಯನ್ ಆರ್ಕಿಟೆಕ್ಚರ್ ಅಲ್ಲಿ. ಮೊದಲನೇದಾಗಿ ನಾವು ಹೋಗಿದ್ದು ವಿರೂಪಾಕ್ಷ ಟೆಂಪಲ್ಗೆ. ಸೊ ಇವಾಗ ವಿರೂಪಾಕ್ಷ ಟೆಂಪಲ್ದು ಓವರ್‌ವ್ಯೂನ ನೋಡೋಣ ಬನ್ನಿ. ಮೊದಲನೇದಾಗಿ ವಿರೂಪಾಕ್ಷ ಟೆಂಪಲ್ ಎಲ್ಲಿ ಲೊಕೇಟ್ ಆಗಿದೆ ಅಂತಂದ್ರೆ ಇದು ತುಂಗಾ ನದಿಯ ದಡದಲ್ಲಿ ಲೊಕೇಟ್ ಆಗಿದೆ. ಸೊ ನಿಯರ್ ಟು ಹಂಪಿ ಬಜಾರ್. ಇಲ್ಲಿ ಪೂಜೆ ಮಾಡ್ತಕ್ಕಂಥ ದೇವರು ಯಾವುದು ಅಂತಂದ್ರೆ ಶಿವನ ಪೂಜೆ ಮಾಡ್ತಾರೆ. ಹಾಗೆ ಶಿವ ಕೂಡ ಇನ್ನೊಂದು ರೂಪದಲ್ಲಿ ಕರೆಯಲ್ಪಟ್ಟಿದೆ, ಅದು ವಿರೂಪಾಕ್ಷ ಅಂತ. ವಿರೂಪಾಕ್ಷ ಟೆಂಪಲ್ಲು ಪಾರ್ಟ್ ಆಫ್ ದ ಗ್ರೂಪ್ ಆಫ್ ಮಾನ್ಯುಮೆಂಟ್ಸ್ ಅಟ್ ಹಂಪಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಗೆ ಜಾಯ್ನ್ ಆಗಿದೆ. ಆ್ಯಂಡ್ ಇದು ಕೂಡ ಒಂದು ಓಲ್ಡೆಸ್ಟ್ ಕಂಟಿನ್ಯೂಸ್ಲಿ ಫಂಕ್ಷನಿಂಗ್ ಟೆಂಪಲ್ಸ್ ಇನ್ ಇಂಡಿಯಾ ಅಂತ ಕೂಡ ಒಂದು ಬಿರುದನ್ನ ಪಡೆದಿದೆ. ಇನ್ನು ಟೆಂಪಲ್ ಆರ್ಕಿಟೆಕ್ಚರ್ಗೆ ಬಂದರೆ ಇದು ದ್ರವಿಡಿಯನ್ ಆರ್ಕಿಟೆಕ್ಚರ್ ಸ್ಟೈಲಲ್ಲಿ ಬಿಲ್ಡ್ ಮಾಡಿದ್ದಾರೆ. ಸೊ ಕಾರ್ವಿಂಗ್ಸ್ ಆಗಲಿ, ಟವರಿಂಗ್ ಗೋಪುರಮ್ಸ್ ಆಗಲಿ, ಅದೆಲ್ಲ ದ್ರವಿಡಿಯನ್ ಆರ್ಕಿಟೆಕ್ಚರ್ ಸ್ಟೈಲಲ್ಲಿ ಇದೆ. ಸೊ ಮೇನ್ ಗೋಪುರಮ್ಮು 50 ಮೀಟರ್ಸ್ ಟಾಲ್ ಇದೆ. ಹಾಗೆ 9 ಟೈರ್ಸ್ ಅಡಾರ್ನ್ಡ್ ವಿತ್ ಸ್ಕಲ್ಪ್ಚರ್ಸ್ ಆಗಿದೆ. ಸೊ ರಂಗಮಂಟಪ ಕೂಡ ಇದೆ ಇಲ್ಲಿ. ಫುಲ್ ಪಿಲ್ಲರ್ಡ್ ಹಾಲ್ ಎಲ್ಲ ಹಾಕಿದ್ದಾರೆ ಆ್ಯಂಡ್ ವಿತ್ ಕಾರ್ವಿಂಗ್ಸ್ ಆಫ್ ಮಿಥಾಲಜಿಕಲ್ ಸೀನ್ಸ್ ಇದೆ. ವಿರೂಪಾಕ್ಷ ಟೆಂಪಲ್‌ದು ಯೂನಿಕ್ ಫೀಚರ್ ಏನಂತಂದ್ರೆ ಇನ್ವರ್ಟೆಡ್ ಶ್ಯಾಡೋ. ಸೊ ಗೋಪುರದ ಶ್ಯಾಡೋ ನಮಗೆ ಒಂದು ಸ್ಮಾಲ್ ಹೋಲಿಂದ ನೋಡಿದಾಗ ಅದು ಇನ್ವರ್ಟೆಡ್ ಇಮೇಜ್ ಆಗಿ ನಮಗೆ ಕಾಣಿಸುತ್ತೆ. ಸೊ ಇದು ಒಂದು ಫೆನೋಮೆನನ್, ಲೈಟ್ ಫೆನೋಮೆನನ್ ಅಂತ ಹೇಳ್ತಾರೆ. ಸೊ ಇದನ್ನ ಒಂದು ಯೂನಿಕ್ ಫೀಚರ್ ಆಗಿ ನಾವು ವಿರೂಪಾಕ್ಷ ಟೆಂಪಲಲ್ಲಿ ನೋಡ್ಬೋದು. ಆಲ್ಸೋ ನೀವಿಲ್ಲಿ ನೋಡ್ತಾ ಇದ್ದಾಗೆ ಇದೆಲ್ಲ ವೆಜಿಟೇಬಲ್ ಕಲರ್ ಪೇಂಟಿಂಗ್ ಅಂತ ಹೇಳ್ತಾರೆ. ಸೊ ರೂಫಲ್ಲಿ ಮೆನಿ ಟೈಪ್ಸ್ ಆಫ್ ಆರ್ಕಿಟೆಕ್ಚರಲ್ ಮಿಥಾಲಜಿಕಲ್ ಡಿಸೈನ್ಸ್‌ನೆಲ್ಲ ಕಾರ್ವಿಂಗ್ಸ್‌ನೆಲ್ಲ ಮಾಡಿದ್ದಾರೆ. ಆ್ಯಂಡ್ ಶಿವ ನಾಟ್ಯ ಮಾಡ್ತಾ ಇರೋದು ಅದೆಲ್ಲದು ಕೂಡ ಇಲ್ಲಿ ನಮಗೆ ವಿಸಿಬಲ್ ಆಗಿ ಕಾಣಿಸುತ್ತೆ. ಆ್ಯಂಡ್ ಇಟ್ ಈಸ್ ಸ್ಟಿಲ್ ಇನ್ ಅ ಗುಡ್ ಕಂಡೀಷನ್, ಚೆನ್ನಾಗಿ ಕಂಡೀಷನ್ಡ್ ಆಗಿದೆ ಅಂತ ಕೂಡ ಹೇಳ್ಬೋದು. ಟೈಮಿಂಗ್ಸ್ ಬಂದ್ರೆ ಇದು ಡೈಲಿ ಓಪನ್ ಇರುತ್ತೆ. ಮಾರ್ನಿಂಗ್ 6 AM ಇಂದ 9 PM ಕೂಡ
ತನಕ ಓಪನ್ ಇರುತ್ತೆ. ಸೊ ಎಂಟ್ರಿ ಫೀಸ್ ಇಟ್ಸ್ ₹25 ಪರ್ ಸ್ಪೆಷಲ್ ದರ್ಶನ್ ಆ್ಯಂಡ್ ಜನರಲ್ ಎಂಟ್ರಿ ಫೀ ಆಗಿರುತ್ತೆ. ಹಾಗೆ ಕೂಡ ಕ್ಯಾಮೆರಾ ಫೀ ಏನಾದರೂ ಇದ್ರೆ ಅದು ₹50ನ ತಗೊಂತಾರೆ. ವಿರೂಪಾಕ್ಷ ಟೆಂಪಲ್‌ನ ನಾವು ನೋಡ್ಕೊಂಡು ಮುಂದೆ ಹೋಗಿದ್ದು ಸಾಸಿವೆ ಕಾಳು ಗಣೇಶ ಹಾಗೆ ಕಡ್ಲೆಕಾಳು ಗಣೇಶನ ನೋಡೋದಿಕ್ಕೆ. ಮೊದಲನೇದಾಗಿ ಇದೆರಡು ಕೂಡ ಲೊಕೇಟ್ ಆಗಿರೋದು ಹೇಮಕುಂಟ ಪರ್ವತದ ಕೆಳಗಡೆ ನಿಯರ್ ಹಂಪಿ ಬಜಾರ್ ಅಂತಾನೆ ಹೇಳ್ಬೋದು. ಈ ಗಣೇಶ ಸ್ಟ್ಯಾಚ್ಯೂ ಅರೌಂಡ್ 8 ಫೀಟ್ ಟಾಲ್ ಆಗಿದೆ. ಆ್ಯಂಡ್ ಇನ್ನೊಂದು ವಿಶೇಷ ಏನಂತಂದ್ರೆ ಒಂದು ಸಿಂಗಲ್ ಬ್ಲಾಕ್ ಆಫ್ ಸ್ಟೋನ್ ಅಲ್ಲಿ ಈ ಗಣೇಶನ ಕಾರ್ವ್ ಮಾಡಿದ್ದಾರೆ. ಸೊ ಅದು ಒಂದು ವಿಶೇಷ ಅಂತಾನೆ ಹೇಳ್ಬೋದು. ಆ್ಯಂಡ್ ಇಲ್ಲಿಂದ ವ್ಯೂ ಮಾತ್ರ ತುಂಬಾನೇ ಚೆನ್ನಾಗಿದೆ ಆ್ಯಂಡ್ ಫೋಟೋಸ್ ಕೂಡ ತುಂಬಾನೇ ಚೆನ್ನಾಗಿ ಬರ್ತಾ ಇದೆ. ಸೊ ನೆಕ್ಸ್ಟ್ ನಾವಿಲ್ಲಿ ನೋಡ್ತಾ ಇರೋದು ಗ್ರೌಂಡ್ ನಟ್ ಗಣೇಶ ಅಂತ ಹೇಳ್ಬೋದು. ಸೊ ಗ್ರೌಂಡ್ ನಟ್ ಗಣೇಶ ಯಾಕೆ ಅಂತ ಅಂದ್ರೆ ಇದು ಕೂಡ ಹೊಟ್ಟೆ ಭಾಗ ಇದೆಯಲ್ಲ ಅದು ಕಡಲೆಕಾಯಿ ತರ ಶೇಪಲ್ಲಿದೆ. ಸೊ ಹಾಗಾಗಿ ಅವರು ಗ್ರೌಂಡ್ ನಟ್ ಗಣೇಶ ಅಂತ ಕೂಡ ಇದನ್ನ ನೇಮ್ ಮಾಡಿದ್ದಾರೆ. ನೆಕ್ಸ್ಟ್ ನಾವು ಹೋಗಿದ್ದು ಕೃಷ್ಣ ಟೆಂಪಲ್ಗೆ. ಕೃಷ್ಣ ಟೆಂಪಲ್ ಬಿಲ್ಟ್ ಬೈ ಕೃಷ್ಣದೇವರಾಯ. ಸೊ ಇವರು ರೂಲರ್ ಆಫ್ ಉದಯಗಿರಿ ಅಂತ ಹೇಳ್ತಾರೆ. ಆ್ಯಂಡ್ ಈ ಟೆಂಪಲ್‌ನ ಕಟ್ಟಿರೋ ಆರ್ಕಿಟೆಕ್ಚರ್ ಅಥವಾ ಸ್ಟೈಲ್ ಬಂದ್ಬಿಟ್ಟು ಪಂಚಯತನ ಸ್ಟೈಲ್ ಅಂತ ಹೇಳ್ತಾರೆ. ವಿತ್ 2 ಎನ್‌ಕ್ಲೋಷರ್ಸ್ ಆಗಿರುತ್ತೆ. ಸೊ ಇದರಲ್ಲಿ ಏನೇನು ಇನ್ಕ್ಲೂಡ್ ಆಗಿದೆ ಅಂತಂದ್ರೆ ಗರ್ಭಗೃಹ ಇರುತ್ತೆ, ಮಹಾಮಂಟಪ, ಅರ್ಧಮಂಟಪ, ಪಿಲ್ಲರ್ಡ್ ಪೆವಿಲಿಯಾನ್, ದೇವಿ ಶ್ರೈನ್ ಹಾಗೆ ಸಬ್ ಶ್ರೈನ್ಸ್. ಸೊ ಇದಿಷ್ಟು ಕೂಡ ಇನ್ಕ್ಲೂಡ್ ಆಗಿರುತ್ತೆ ಈ ಪಂಚಾಯತನ ಸ್ಟೈಲಲ್ಲಿ. ಆರ್ಕಿಟೆಕ್ಚರ್ ಹೇಳಲೇಬೇಕಾಗಿಲ್ಲ, ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಈಸ್ಟರ್ನ್ ಗೋಪುರಂ ಇದೆಯಲ್ಲ ಅದು ಒಂದು ಸ್ಟಕ್ಕೋ ಫಿಗರ್ನ ಲೈಕ್ ವಾರಿಯರ್ಸು, ಹಾರ್ಸಸ್, ಎಲಿಫೆಂಟ್ಸ್ ಮತ್ತೆ ಅಪ್ಸರಾಸ್ನ ಕಾವಿಂಗ್ಸ್ನ ನಾವಲ್ಲಿ ನೋಡ್ಬೋದು. ಗೈಸ್, ಸೊ ಇವಾಗ ಯಾವ ಟೆಂಪಲ್ ನೋಡ್ಕೊ ಬಂದ್ವಿ? ಕೃಷ್ಣ ಟೆಂಪಲ್ ನೋಡ್ಕೊ ಬಂದ್ವಿ ಆಯ್ತಾ. ಸೊ ಸೈಟ್ ಸೀಯಿಂಗ್ ಹೇಗಿದೆ, ಹೇಗೆ ಹೋಗ್ತಾ ಇದೆ? ಸಖತ್ತಾಗಿದೆ. ಬಟ್ ಸಿಕ್ಕಾಗುತ್ತೆ ಬಿಸಿಲು, ತುಂಬ ಬಿಸಿಲು ಅಂತ ಏನಿಲ್ಲ ಅಲ್ವಾ? ಓಕೆ, ಕೈಂಡ್ ಆಫ್ ಓಕೆ ಅಂತ. ಹಾಂ, ಶಿ ಇಸ್ ವೆರಿ ಎನರ್ಜೆಟಿಕ್. ಸಿಕ್ಕಾಡೆ ಎನರ್ಜಿ ಇದೆ, ನಾನು ನೀರೇ ಕೊಡ್ದಿಲ್ಲ. Wish that I could cough out my emotions in a healthy manner and just become the right person. ನೆಕ್ಸ್ಟ್ ನಾವು ಹೋಗಿದ್ದು ಲಕ್ಷ್ಮೀ ನರಸಿಂಹ ಟೆಂಪಲ್ನ ನೋಡೋದಿಕ್ಕೆ ಅಂತ, ಆಲ್ಸೋ ಕಾಲ್ಡ್ ಆಸ್ ಉಗ್ರ ನರಸಿಂಹ. ಇದು ಕೂಡ ಸೌತ್ ಆಫ್ ಹಂಪಿ ಇದೆ ಆ್ಯಂಡ್ ಹೇಮಕುಟ ಗ್ರೂಪ್ ಆಫ್ ಟೆಂಪಲ್ಸ್ ಅಲ್ಲಿ ಕೂಡ ಒಂದಾಗಿದೆ ನಿಯರ್ ಬಡವಲಿಂಗ ಟೆಂಪಲ್. ಸೊ ಒಂದು ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡ್ ಇದ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಆಲ್ಸೋ ಇದು ಬಿಲ್ಟ್ ಬೈ ಕೃಷ್ಣದೇವರಾಯ ಡ್ಯೂರಿಂಗ್ ವಿಜಯನಗರ ಎಂಪೈರ್ನ ರೂಲ್ ಮಾಡಬೇಕಾದ್ರೆ. ಸೊ ಒರಿಜಿನಲಿ ಲಾರ್ಡ್ ನರಸಿಂಹ ಸೀಟೆಡ್ ವಿತ್ ಗಾಡೆಸ್ ಲಕ್ಷ್ಮಿ ಆನ್ ಹಿಸ್ ಲ್ಯಾಪ್ ಆಗಿರುತ್ತೆ. ಬಟ್ ಮುಘಲ್ ಇನ್ವೇಷನ್ ಆಗಿರೋದ್ರಿಂದ ಅಲ್ಲಿ ಇದನ್ನೆಲ್ಲ ಡ್ಯಾಮೇಜ್ ಮಾಡಿಬಿಟ್ಟು ಲಕ್ಷ್ಮಿನ ಸಪ್ರೇಟ್ ಮಾಡಿಬಿಟ್ಟು ಓನ್ಲಿ ವಿ ಕ್ಯಾನ್ ಸಿ ನರಸಿಂಹ ಸ್ಟ್ಯಾಚ್ಯೂ ದೇರ್. ಆ್ಯಂಡ್ ರಿಮೈನ್ಸ್ ಆಫ್ ಲಕ್ಷ್ಮಿ ಇದೆಯಲ್ಲ ಅದನ್ನು ನಾವು ಮ್ಯೂಸಿಯಮಲ್ಲಿ ನೋಡ್ಬೋದು ಅಂತ ಕೂಡ ಹೇಳ್ತಾರೆ. ಸೊ ಇದು ಹೈಟ್ ಬಂದ್ಬಿಟ್ಟು 6.7 ಮೀಟರ್ಸ್ ಲಾರ್ಜೆಸ್ಟ್ ಮೊನೋಲಿಥಿಕ್ ಸ್ಟ್ಯಾಚ್ಯೂ ಅಂತ ಹೇಳ್ತಾರೆ ಹಂಪಿಲಿ. ಸೊ ಮಟೀರಿಯಲ್ ಏನು ಯೂಸ್ ಮಾಡಿರ್ತಾರೆ, ಸಿಂಗಲ್ ಜಾಯಿಂಟ್ ಬಾಲ್ಡರ್ನ ಯೂಸ್ ಮಾಡಿಕೊಂಡು ಇದನ್ನ ಬಿಲ್ಡ್. ನೆಕ್ಸ್ಟ್ ನಾವು ಹೋಗೋಣ ರಾಯಲ್ ಎನ್ಕ್ಲೋಷರ್ಸ್ನ ನೋಡೋದಿಕ್ಕೆ. ಸೊ ಫಸ್ಟ್ ನಾವು ಹೋಗಿದ್ದು ಲೋಟಸ್ ಮಹಲ್ಗೆ, ಆಲ್ಸೋ ಕಾಲ್ಡ್ ಆಸ್ ಕಮಲ್ ಮಹಲ್ ಆರ್ ಚಿತ್ರಂಗಿನಿ ಮಹಲ್. ಸೊ ಇದು ಒಂದು ರಿಸರ್ವ್ಡ್ ಆಗಿರುತ್ತೆ ಓನ್ಲಿ ಫಾರ್ ದ ರಾಯಲ್ ವಿಮೆನ್ಸ್ಗೆ. ಸೊ ಇಲ್ಲಿ ಮ್ಯೂಸಿಕಲ್ ಕನ್ಸರ್ಟ್ಸ್, ರಾಯಲ್ ಗ್ಯಾದರಿಂಗ್ಸ್ ಆಗುತ್ತೆ. ಆ್ಯಂಡ್ ಆಲ್ಸೋ ಇದೊಂದು ಸ್ಟ್ರಕ್ಚರ್ಸ್ ನಾಟ್ ಡಿಸ್ಟ್ರಾಯ್ಡ್ ಬೈ ದ ಮುಘಲ್ ಎಂಪೈರ್ ಅಥವಾ ಮುಘಲ್ ಇನ್ವೇಷನ್ ಅಂತ ಹೇಳ್ಬೋದು. ಸೊ ಇನ್ನು ಆರ್ಕಿಟೆಕ್ಚರ್ಗೆ ಬಂದರೆ ಇದು ಒಂದು 2 ಸ್ಟೋರಿ ಸ್ಟ್ರಕ್ಚರ್ ಆಗಿರುತ್ತೆ ವಿತ್ ಅ ಸೆಂಟ್ರಲ್ ಡೋಮ್ ಶೇಪ್ ಲೈಕ್ ಅ ಲೋಟಸ್. ಸೊ ಹಾಗಾಗಿ ಇದನ್ನ ಲೋಟಸ್ ಮಹಲ್ ಅಂತ ಕೂಡ ಕರೀತಾರೆ. ಇಟ್ಸ್ ಅ ಬ್ಲೆಂಡ್ ಆಫ್ ಇಂಡೋ ಇಸ್ಲಾಮಿಕ್ ಆರ್ಕಿಟೆಕ್ಚರ್ ಆಗಿರುತ್ತೆ. ಸೊ ಇಟ್ ಫೀಚರ್ಸ್ 24 intricately carved pillars, arched windows and symmetrical layouts ಆಗಿರುತ್ತೆ. ಸರೌಂಡೆಡ್ ಬೈ ಶೇಡಿ ಟ್ರೀಸ್ ಹಾಗೆ ಆಫರಿಂಗ್ ಅ ಕೂಲ್ ಆಂಬಿಯನ್ಸ್ನ ಕೂಡ ಪ್ರೊವೈಡ್ ಮಾಡುತ್ತೆ. ಆ್ಯಂಡ್ ಟೈಮಿಂಗ್ಸ್ ಮತ್ತು ಎಂಟ್ರಿಗೆ ಹೋದರೆ 8 o'clock ಇಂದ ಮಾರ್ನಿಂಗ್ ಟಿಲ್ 6 o'clock ಇಂದ ಈವ್ನಿಂಗ್ ಇರುತ್ತೆ. ಆ್ಯಂಡ್ ₹40 ಪರ್
ಪರ್ಸನ್ ಆಗಿ ಎಂಟ್ರಿ ಫೀಸ್ನ ಕೊಡ್ತಾರೆ. Wish there was a song with your name as the title. Oh yeah. Let's move on to Vijaya Vittala temple, the famous stone chariot. ಸೊ ಹಂಪಿದು ಆರ್ಕಿಟೆಕ್ಚರ್ ಜುವೆಲ್ ಅಂತಾನೆ ಹೇಳ್ಬೋದು ಈ ಸ್ಟೋನ್ ಚಾರಿಯಟ್ನ. ಇದೆಲ್ಲಿ ಲೊಕೇಟ್ ಆಗಿದೆ ಬನ್ನಿ ನೋಡೋಣ. ಈ ಟೆಂಪಲ್ ಲೊಕೇಟ್ ಆಗಿರೋದು ತುಂಗಭದ್ರಾ ರಿವರ್ ದಡದಲ್ಲಿ. ಈ ಟೆಂಪಲ್ನು ಕೂಡ ವಿಜಯನಗರ ಸಾಮ್ರಾಜ್ಯ ಆಳ್ತಾ ಇರೋ ಕೃಷ್ಣದೇವರಾಯ ಕಟ್ಟಿದ್ರು ಅಂತ ಕೂಡ ಹೇಳ್ತಾರೆ. ಸೊ ಈ ಟೆಂಪಲ್ ಇನ್ಸ್ಪಿರೇಷನ್ ಏನಂತಂದ್ರೆ ಕೊನಾರ್ಕ್ ಸನ್ ಟೆಂಪಲ್ ಚಾರಿಯಟ್ ಇನ್ ಒಡಿಶಾ ಇದೆಯಲ್ಲ, ಆ ಟೆಂಪಲ್ದು ಇನ್ಸ್ಪಿರೇಷನ್ ತಗೊಂಡು ಕೃಷ್ಣದೇವರಾಯ ಈ ಟೆಂಪಲ್ನ ಬಿಲ್ಡ್ ಮಾಡಿದ್ರು ಅಂತ ಪುರಾಣ ಇದೆ. ಮೇನ್ ಡೈಟಿ ಬಂದ್ಬಿಟ್ಟು ಲಾರ್ಡ್ ವಿಠಲ. ಇದು ವಿಷ್ಣುವಿನ ಅಪರಾವತಾರ ಅಂತ ಕೂಡ ಕರೀತಾರೆ. ಸೊ ಇದು ಕೂಡ ವರ್ಲ್ಡ್ ಹೆರಿಟೇಜ್ ಸೈಟ್ಗೆ ಆಡ್ ಆನ್ ಆಗಿದೆ. ಆ್ಯಂಡ್ ಕೃಷ್ಣದೇವರಾಯ ಇದನ್ನ ಬಿಲ್ಡ್ ಮಾಡಿದ್ರು ಅಂತ ಇತಿಹಾಸ ಇದೆ. ಇನ್ನು ಆರ್ಕಿಟೆಕ್ಚರಲ್ ಹೈಲೈಟ್ಸ್ ಏನಂತಂದರೆ ಇದು ದ್ರವಿಡಿಯನ್ ಸ್ಟೈಲ್ ಆರ್ಕಿಟೆಕ್ಚರಲ್ಲಿ ಬಿಲ್ಟ್ ಆಗಿದೆ. ಸೊ ಕಾಂಪ್ಲೆಕ್ಸ್ ಫೀಚರ್ಸ್ ಇದರಲ್ಲಿ ಯಾವ್ಯಾವುದು ಅಂತಂದರೆ ಸ್ಟೋನ್ ಚಾರಿಯಟ್, ಮ್ಯೂಸಿಕಲ್ ಪಿಲ್ಲರ್ಸ್, ಮಹಾಮಂಟಪ, ಕಲ್ಯಾಣ ಮಂಟಪ, ಉತ್ಸವ ಮಂಟಪ, ಹಾಗೆ 100 ಪಿಲ್ಲರ್ಡ್ ಹಾಲ್. ಇದಿಷ್ಟು ನಮಗೆ ನೋಡೋದಕ್ಕೆ ಸಿಗುತ್ತೆ ಈ ಒಂದು ಎನ್ಕ್ಲೋಜರಲ್ಲಿ. ಇನ್ನು ಸ್ಟೋನ್ ಚಾರಿಯಟ್ ಇಟ್ಸ್ ಅ ವರ್ಲ್ಡ್ ಫೇಮಸ್ ಅಂತಲೇ ಹೇಳ್ಬೋದು. ಟಾಪ್ 3 ಇಂಡಿಯಾಸ್ 3 ಫೇಮಸ್ ಸ್ಟೋನ್ ಚಾರಿಯಟ್ಸ್ ಅಂತ ಕೂಡ ಹೇಳ್ತಾರೆ. ಸೊ ಇದು ಸ್ಟೋನ್ ಚಾರಿಯಟ್ ಒಳಗಡೆ ಒಂದು ಗರುಡನ ವಿಗ್ರಹ ಇದೆ. ಗರುಡ ಅಂತಂದರೆ ಇಟ್ ರೆಸೆಂಬಲ್ಸ್ ವಿಷ್ಣುವಿನ ವಾಹನ ಅಂತ. ನೆಕ್ಸ್ಟ್ ಬಂದರೆ ಮ್ಯೂಸಿಕಲ್ ಪಿಲ್ಲರ್ಸ್. ಇಲ್ಲಿ 56 ಪಿಲ್ಲರ್ಸ್ ಇದೆ ರಂಗಮಂಟಪದಲ್ಲಿ. ಸೊ ನಮಗೆ ಮ್ಯೂಸಿಕಲ್ ನೋಟ್ಸ್ ಸರೆಗಮಪ ಪಿಲ್ಲರ್ಸ್ ಕೂಡ ಅಂತ ಕರೀತಾರೆ. ಮ್ಯೂಸಿಕಲ್ ನೋಟ್ಸ್ನ ನಾವು ಕೇಳ್ಬೋದು ಈ ಪಿಲ್ಲರ್ಸ್ ಒಳಗಡೆ. ಮುಂದೆ ಬಂದರೆ ಮಹಾಮಂಟಪ. ಇದೊಂದು ಮೇನ್ ಹಾಲ್ ಆಗಿರುತ್ತೆ. ಇಲ್ಲಿ ಆರ್ನೆಟ್ ಕಾರ್ವಿಂಗ್ಸ್ ಆಫ್ ವಾರಿಯರ್ಸು, ಅನಿಮಲ್ಸ್ ಮತ್ತು ಮಿಥಾಲಜಿಕಲ್ ಸೀನ್ಸ್ನೆಲ್ಲ ಕಾರ್ವ್ ಮಾಡಿರ್ತಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕಲ್ಯಾಣ ಮಂಟಪ. ಇದೊಂದು ಮ್ಯಾರೇಜ್ ಹಾಲ್ ಆಗಿರುತ್ತೆ ವಿತ್ ಡಿವೈನ್ ಕಾರ್ವಿಂಗ್ಸ್ ಆಗಿರುತ್ತೆ. ನೆಕ್ಸ್ಟ್ ಬಂದರೆ ಉತ್ಸವ ಮಂಟಪ ಅಂತ ಕರೀತಾರೆ. ಸೊ ಫೆಸ್ಟಿವಲ್ ಹಾಲು, ಎಲ್ಲ ಫೆಸ್ಟಿವಲ್ಸ್ನ ಇಲ್ಲಿ ಸೆಲೆಬ್ರೇಟ್ ಮಾಡೋದಕ್ಕೆ ಈ ಹಾಲ್ನ ಯೂಸ್ ಮಾಡ್ತಾರೆ. ಆ್ಯಂಡ್ ಒನ್ ಮೋರ್ ಯಾವುದು ಅಂತಂದರೆ 100 ಪಿಲ್ಲರ್ಡ್ ಹಾಲ್ ಅಂತ ಕೂಡ ಕರೀತಾರೆ. ಸೊ ಇಲ್ಲಿ ಕೂಡ ದೇವಿ ಮತ್ತು ಬೇರೆ ಬೇರೆ ದೇವಸ್ಥಾನಗಳನ್ನ ನಾವಿಲ್ಲಿ ನೋಡ್ಬೋದು ಒಳಗಡೆ. ಇದೇ 100 ಪಿಲ್ಲರ್ಡ್ ಹಾಲ್ ಅಂತ ಕರೀತಾರೆ. ಇನ್ನು ಟೈಮಿಂಗ್ಸ್ ಮತ್ತು ಎಂಟ್ರಿಗೆ ಬಂದರೆ ಇದು ಸ್ಟಾರ್ಟ್ ಆಗೋದು ಡೈಲಿ ಓಪನ್ ಇರುತ್ತೆ. ಆ್ಯಂಡ್ 8:30 AM ಇಂದ 6 PM ವರ್ಗು ಇರುತ್ತೆ. ಆ್ಯಂಡ್ ಎಂಟ್ರಿ ಫೀ ಬಂದ್ಬಿಟ್ಟು 40 rupees ಫಾರ್ ಇಂಡಿಯನ್ಸ್ ಆ್ಯಂಡ್ 600 rupees ಫಾರ್ ಫಾರಿನರ್ಸ್. ಇನ್ನು ಸ್ವಲ್ಪ ಡೀಟೇಲ್ಡ್ ಆಗಿ ಸ್ಟೋನ್ ಚಾರಿಯಟ್ ಬಗ್ಗೆ ಹೇಳಬೇಕಂದ್ರೆ ಸ್ಟೋನ್ ಚಾರಿಯಟ್ ಕೂಡ ದ್ರವಿಡಿಯನ್ ಆರ್ಕಿಟೆಕ್ಚರಲ್ಲಿ ಬಿಲ್ಡ್ ಆಗಿದೆ. ಮತ್ತು ಮಟೀರಿಯಲ್ ಯೂಸ್ ಮಾಡಿರೋದು ಗ್ರಾನೈಟ್ ಸ್ಲ್ಯಾಬ್ಸು. ಸೊ ಈಚ್ ಗ್ರಾನೈಟ್ ಸ್ಲ್ಯಾಬ್ಸ್ನ ಹೇಗೆ ಸಿಂಗಲ್ ಮೊನೋಲಿಥಿಕ್ ಸ್ಟ್ರಕ್ಚರ್ ಥರನೇ ಬಿಲ್ಡ್ ಮಾಡಿದ್ದಾರೆ. ಸೊ ಆ ಜಾಯಿಂಟ್ಸ್ನೆಲ್ಲ ಕ್ಲೀನಾಗಿ ಕ್ಲೆವರ್ ಆಗಿ ಜಾಯಿನ್ ಮಾಡಿದ್ದಾರೆ. ಸೊ ದಟ್ ನಮಗೆ ಒಂದು ಮೊನೋಲಿಥಿಕ್ ಸ್ಟ್ರಕ್ಚರ್ ಥರ ಕಾಣೋ ಹಾಗೆ ಕಾಣಿಸುತ್ತೆ. ಸೊ ಬೇಸಲ್ಲಿ ಬಂದ್ಬಿಟ್ಟು ಡೆಕೋರೇಟೆಡ್ ವಿತ್ ಮಿಥಿಕಲ್ ಬ್ಯಾಟಲ್ ಸೀನ್ಸ್ ಮತ್ತು ಫ್ಲೋರಲ್ ಮೋಟಿವ್ಸ್ನೆಲ್ಲ ಯೂಸ್ ಮಾಡಿದ್ದಾರೆ. ಸೊ ವೀಲ್ಸು ಅದು ಮೂವ್ ಆಗೋ ಥರ ಕಾಣಿಸುತ್ತೆ, ಬಟ್ ಅವು ನೀಟಾಗಿ ಸಿಮೆಂಟೆಡ್ ಮಾಡಿದ್ದಾರೆ, ಯಾಕಂತಂದರೆ ಡ್ಯಾಮೇಜ್ನ ಪ್ರಿವೆಂಟ್ ಮಾಡೋದಕ್ಕೆ. ನೆಕ್ಸ್ಟ್ ಅನಿಮಲ್ಸ್ ಯಾವ್ಯಾವ್ದು ಯೂಸ್ ಮಾಡಿದ್ದಾರೆ ಕಾವಿಂಗ್ಸಲ್ಲಿ ಅಂತಂದರೆ ಹಾರ್ಸಸ್ ಇದೆ ಮತ್ತು ಎಲಿಫೆಂಟ್ಸ್ ಇದೆ. ಸೊ ಸ್ಯಾಂಕ್ಟಮ್ನ ನಾವು ಹೇಗೆ ಆಕ್ಸೆಸ್ ಮಾಡ್ತಾರೆ ಅಂತಂದರೆ ಲೈಕ್ ಪೂಜಾರಿಗಳು ಇರ್ತಾರಲ್ಲ, ಮಧ್ಯದಲ್ಲಿ ಲ್ಯಾಡರ್ ಥರ ಪ್ರೊವೈಡ್ ಮಾಡಿದ್ದಾರೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ಅವ್ರ ಮೇಲ್ಗಡೆ ಹತ್ತಿ ದೇ ಕ್ಯಾನ್ ಆಫರ್ Such a drama queen, and I wish फ्रॉग पानी में जम करे फ्रॉग. द सेकंड वन देखिए महादेव का पिंड है, ऊपर देखिए नाग है, नीचे लिंग है, नागालिंग. पहले देखिए फ्रॉग पानी में जम करे ना, सेकंड वन देखिए शिवलिंग के ऊपर नाग है, तीसरा वाला माँ बंदर ने बच्चे को उठा रहे, दिख रहे हैं ना. और ऐसे देखिए माँ बंदर ने बच्चे को दूध पिला रहे. देखिए पूंछ, लेग, बॉडी, हैंड, फेस है, देखिए दिखते हैं ना. अभी देखिए हनुमान जी पहाड़ को उड़ रहे हैं. देखिए अर्थ 1 leg, स्काई 1 leg, 2 leg, टेल, बॉडी, हैंड, फेस, हनुमान फ्लाई इन द स्काई. ऐसे देखिए सब मूड इसमें होता है. 1 picture 6 image. इधर क्या बना है क्या नहीं बना है अभी सिला देखिए. and just become the right person that
actually matters. And every day I drive my car to my little job, and I find some peace in the stations that I throw on. But I wish there was a song with your name as the title. Oh yeah, I wish there was a song with your name as the title. Oh yeah. And the moods that I hate ವಿಜಯ ವಿಠಲ ಟೆಂಪಲ್ ಇಟ್ಸ್ ಅರೌಂಡ್ 1.5 ಕಿಲೋಮೀಟರ್ ಫ್ರಮ್ ದ ಪಾರ್ಕಿಂಗ್ ಅಂತ ಹೇಳ್ತಾರೆ. ಆ್ಯಂಡ್ ಬಗ್ಗೀಸ್ ಕೂಡ ಅವೈಲಬಲ್ ಇರುತ್ತೆ. ಬಟ್ ಫ್ಯೂ ಬಗ್ಗೀಸ್ ಇರೋದ್ರಿಂದ ಕಮ್ಯೂಟ್ ತುಂಬಾ ಡಿಫಿಕಲ್ಟ್ ಅನಿಸುತ್ತೆ. ಸೊ ತುಂಬಾ ವೇಟಿಂಗ್ ಪೀರಿಯಡ್ ಇರುತ್ತೆ. ಸೊ ಲೈಕ್ ಇಫ್ ಯು ಗೈಸ್ ಆಫ್ ಇಟ್ ವಿ ಕ್ಯಾನ್ ವಾಕ್ ಇನ್ ಟು ದ ಟೆಂಪಲ್ ಆ್ಯಂಡ್ ಕಮ್ ಬ್ಯಾಕ್ ಬಿಫೋರ್ ಬಗ್ಗಿ ಟೇಕರ್ಸ್ ಅಂತಲೇ ಹೇಳ್ಬೋದು. freaking cute sometimes, yeah. I'm such drama queen, I'm such drama queen, and I wish. ನೆಕ್ಸ್ಟ್ ನಾವು ಹೋಗಿದ್ದು ಮಹಾನವಮಿ ದೀಪ, ಆಲ್ಸೋ ನಾನ್ ಆಸ್ ದಸರಾ ದೀಪ ಅಂತ ಕೂಡ ಕರೀತಾರೆ. ಸೊ ಇದು ಒಂದು ರಾಯಲ್ ಎನ್ಕ್ಲೋಜರ್ ಆಗಿರುತ್ತೆ ಹಂಪಿಲಿ. ಇಟ್ಸ್ ಅರೌಂಡ್ 3.5 ಕಿಲೋಮೀಟರ್ಸ್ ಫ್ರಮ್ ಹಂಪಿ ಬಸ್ ಸ್ಟ್ಯಾಂಡ್ ಅಂತ ಹೇಳ್ಬೋದು. ಸೊ ಎಸ್, ಇದು ಕೂಡ ಕೃಷ್ಣದೇವರಾಯ ಬಿಲ್ಡ್ ಮಾಡಿರ್ತಾರೆ. ಆ್ಯಂಡ್ ಇದೊಂದು ಸೆರಿಮೋನಿಯಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ಇಲ್ಲಿ ಮಿಲಿಟರಿ ಪರೇಡ್ಸ್, ಸ್ವಾಟ್ ಫೈಟ್ಸ್, ರೆಸ್ಲಿಂಗ್ ಮ್ಯಾಚಸ್, ಮ್ಯೂಸಿಕ್ ಆ್ಯಂಡ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್, ಅಕ್ವಾಟಿಕ್ ಸ್ಪೋರ್ಟ್ಸ್, ಅನಿಮಲ್ ಶೋಸ್ ಇದೆಲ್ಲದು ಕೂಡ ಇಲ್ಲೇ ನಡೆಯೋದು ಅಂತ ಹೇಳ್ತಾ ಇದ್ರು. ಇನ್ನು ಆರ್ಕಿಟೆಕ್ಚರಲ್ ಫೀಚರ್ಸ್ ಏನಂತಂದರೆ, ಇದು ಒಂದು 3 ಟೈರ್ಡ್ ಸ್ಕ್ವೇರ್ ಸ್ಟೋನ್ ಪ್ಲ್ಯಾಟ್ಫಾರ್ಮ್ ಆಗಿರುತ್ತೆ. ಸೊ ಹೈಟ್ ಅರೌಂಡ್ 12 ಮೀಟರ್ಸ್ ಟಾಲೆಸ್ಟ್ ಸ್ಟ್ರಕ್ಚರ್ ಆಗಿರುತ್ತೆ. ಇದೊಂದು ರಾಯಲ್ ಎನ್ಕ್ಲೋಜರಲ್ಲಿ. ಆ್ಯಂಡ್ ಸಮ್ ಸೀನ್ಸ್, ರಾಯಲ್ ಪ್ರೊಸೆಷನ್ಸು, ಹಂಟಿಂಗ್, ಮ್ಯೂಸಿಷಿಯನ್ಸ್, ಡ್ಯಾನ್ಸರ್ಸ್, ಟ್ರೇಡರ್ಸ್, ಅನಿಮಲ್ಸ್ ಆ ಕಾರ್ವಿಂಗ್ಸ್ನೆಲ್ಲ ನಾವಿಲ್ಲಿ ನೋಡ್ಬೋದು. ಮತ್ತು ಸಮ್ ಕಾರ್ವಿಂಗ್ಸ್ ಶೋ ಫಾರಿನ್ ಟ್ರೇಡರ್ಸು ಇಂಡಿಕೇಟಿಂಗ್ ಹಂಪೀಸ್ ಗ್ಲೋಬಲ್ ಕನೆಕ್ಷನ್ಸ್ನ ಕೂಡ ತೋರಿಸುತ್ತೆ. ಇನ್ನು ಸ್ಟೇರ್ವೇಸ್ ಬಂದ್ಬಿಟ್ಟು 2 ಇರುತ್ತೆ. 1 ಅಟ್ ದ ಫ್ರಂಟ್ ಆ್ಯಂಡ್ 1 ಅಟ್ ದ ಬ್ಯಾಕ್. ಸೊ ವ್ಯೂ ಪಾಯಿಂಟು ಒಂದು 360 ಡಿಗ್ರಿ ಪ್ಯಾನೋರಮಿಕ್ ವ್ಯೂನ ಕೊಡುತ್ತೆ ಸರೌಂಡಿಂಗ್ ಗ್ರೀನ್ಸ್ದು. ಸೊ ಇದ್ರದ್ದು ಟೈಮಿಂಗ್ಸ್ ಏನಂತಂದರೆ, ಓಪನ್ಸ್ ಡೈಲಿ, ಹಾಗೆ 9 ಓ ಕ್ಲಾಕಿಂದ 5 PM. ಸೊ ಎಂಟ್ರಿ ಫೀ ಫ್ರೀ ಇರುತ್ತೆ. ಸೊ ವಿಸಿಟ್ ಡ್ಯೂರೇಷನ್ 130 ಟು 1 ಅವರ್ ಒಳಗಡೆ ಇದೆಲ್ಲ ಕವರ್ ಮಾಡ್ಬೋದು. ಆ್ಯಂಡ್ ಫೋಟೋಗ್ರಫಿ ಕೂಡ ಇಲ್ಲಿ ಅಲೋ ಮಾಡ್ತಾರೆ. I wish that I could cough out ಇದಿಷ್ಟು ಹಂಪಿ ಸೈಟ್ ಸೀಯಿಂಗ್ in a ವ್ಲಾಗ್. healthy manner. Thank you for watching my vlog, and please don't forget to And subscribe. just become